ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ವಿ. ಇವತ್ತೊಂದು ನಿಮಗೆ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಗಲೇ ನೀವು ಥಂಬ್ನೇಲ್ ನೋಡಿದ್ದೀರಾ. ಇದು ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ. ಸುಮಾರು ಜನ ಇಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ. ಆ ಭಕ್ತಾದಿಗಳ ಇಲ್ಲಿ ಸಂದರ್ಶನ ಮಾಡಿದ್ದಾರೆ. ಅದೇ ನಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಇದು ತುಮಕೂರಿನ ಜಿಲ್ಲೆಯಲ್ಲಿರುವಂಥ ದೇವಾಲಯ ಇದು. ಮತ್ತು ಇಲ್ಲಿ ದೇವಾಲಯದಲ್ಲಿ ಮೇನ್ ಇನ್ನೊಂದು ಅಂದರೆ ಮಾರಿಕಾಂಬಾ ಮತ್ತು ನಾಗದೇವತೆಗಳ ಒಂದು ನಾಗಪ್ಪನ ದೇವಾಲಯ ಕೂಡ ಹೊಂದಿದೆ ಅಂತ ಹೇಳಲಾಗುತ್ತೆ. ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ. ಇಲ್ಲಿಯ ಕಮಲಮ್ಮ ಅನ್ನೋರ ಒಂದು ಭಕ್ತೆ, ಅವರಿಂದನೇ ಇದು ಬಹಳ ಫೇಮಸ್ ಆದಂಥ, ಬಾಯಿ ಮಾತಿಂದ ಫೇಮಸ್ ಆದಂಥ ಬಹಳ ದೊಡ್ಡ ದೇವಸ್ಥಾನ ಇದು. ಬಹಳ ಭಕ್ತಿಯಿಂದ ಜನ ತುಂಬ ಬರ್ತಾರೆ ಇಲ್ಲಿ. ಅಷ್ಟು ಪ್ರಸಿದ್ಧವಾದಂಥ ದೇವಸ್ಥಾನ. ನಾವಿಲ್ಲಿ ಹೋದಾಗ ತುಂಬ ಜನ ಇತ್ತು, ಯಾಕಂದರೆ ಅವತ್ತು ಸಂಡೇ ಆದ್ದರಿಂದ ತುಂಬ ಜನ ಇದ್ದರು. ನಾವು ಅಲ್ಲಿ ಪೂಜಾ ಸಾಮಾನುಗಳನ್ನ ತೊಗೊಂಡು ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವಿಲ್ಲಿ ಬಂದೆ. ಈ ಗ್ರಾಮದಲ್ಲಿ ಇದು ಹೇಗೆ, ಈ ದೇವಸ್ಥಾನ ಹೇಗೆ ಇದು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಪ್ರಸಿದ್ಧವಾಗಿದೆ, ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಪೂಜೆಗೆ ಹೋಗೋಕ್ಕೆ ಮುಂಚೆ ನಿಮ್ಮ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ತಾಯಿಗೆ ಅರ್ಪಣೆ ಮಾಡೋದಕ್ಕೆ ಅಂತ ಪರ್ಚೇಸ್ ಮಾಡಿದ್ದಾರೆ. ಸ್ವಲ್ಪ ಹುಷಾರಾಗಿರಿ. ಭಕ್ತಾದಿಗಳಲ್ಲಿ ಒಂದು ವಿನಂತಿ, ತುಂಬ ಸ್ಕ್ಯಾಮ್ಗಳು ನಡೆಯುತ್ತೆ. ತುಂಬ ನೀವು ತೊಗೊಳ್ಳಿ ಅಂತ ಬಲವಂತ ಮಾಡ್ತಾರೆ, ಎಂದು ತೊಗೊಳ್ಳೇಬೇಕು ಅಂತ ಹೇಳೋದೊಂದು ರೇಟು, ಕೊಡೋದೇನು ರೇಟು. ದಯವಿಟ್ಟು ಈ ಪೂಜಾ ಸಾಮಾನು ತೊಗೋಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ ಅಂತ ಎಚ್ಚರಿಸ್ತಾ ನಾವು ದೇವರ ದರ್ಶನಕ್ಕೆ ಹೋಗೋಣ ಬನ್ನಿ. ಇದೇ ಧರ್ಮ ದರ್ಶನ. ನಾರ್ಮಲ್ ಆಗಿ ಇಲ್ಲಿಂದ ಹೊರಗಡೆ ಹೋಗ್ತೀವಿ ನಾವು. ಈ ದೇವಸ್ಥಾನ ಗ್ರಾಮ ಹೇಗೆ, ಈ ದೇವಿ ಇಲ್ಲಿ ಹೇಗೆ ರೂಪುಗೊಳ್ಳೋಕ್ಕೆ ಮೂಲ ರೂಪ ಕಾರಣ ಏನು ಅಂದರೆ, ಗ್ರಾಮದಲ್ಲಿ ಅಬ್ಬಯ್ಯ ಅಂತ ಒಬ್ಬರು ಒಂದು ಕುಟುಂಬದಲ್ಲಿರ್ತಾರೆ. ಅವರು ಇಲ್ಲಿ ಒಂದು ಹಿರಿಯರು, ಅಂದರೆ ಅಲ್ಲಿ ಗ್ರಾಮಸ್ಥರ ಮುಖ್ಯಸ್ಥರು ಅವರು. ಇದರಲ್ಲಿ ಒಂದು ನೀರಿನ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಅಗಿಬೇಕಾದ್ರೆ ಆ ನದಿಯಿಂದ ಒಂದು ಪ್ರತಿ ದಿನ ಒಂದು ಧ್ವನಿ ಕೇಳ್ತಾ ಬರುತ್ತೆ. ಏನಪ್ಪ ಆ ಧ್ವನಿ ಅಂತಂದರೆ, ನಾನು ನಿಮ್ಮ ಮನೆಗೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗು, ನನ್ನ ನಿಮ್ಮ ಮನೆಗೆ ಬರ್ತೀನಿ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಒಂದು ಹೆಣ್ಣಿನ ಧ್ವನಿ ಕೇಳ್ತಾ ಇರುತ್ತೆ. ಇವರಿಗೆ ಒಂದಿನ ಕೇಳ್ತಾರೆ, 2 ದಿನ ಕೇಳ್ತಾರೆ, ತುಂಬ ಭಯ ಆಗ್ಬಿಡುತ್ತೆ. ಭಯಪಟ್ಟು ಅವರು ಮನೆಗೆ ಹೋಗಿ ಆ ದೇವಿನ ಮನೆಯಲ್ಲಿ ತನ್ನ ತಾಯಿಗೆ ಹೇಳ್ತಾರೆ, ಈ ಥರ ಒಂದು ನನಗೆ ಪ್ರತಿದಿನ ಒಂದು ಧ್ವನಿ ಕೇಳ್ತಾ ಇದೆ, ಅದು ನಿನ್ನ ಮನೆಗೆ ಬರ್ತೀನಿ. ತಾಯಿ ಅವರು ಯೋಚನೆ ಮಾಡಿ ಮಗನಿಗೆ ಹೇಳ್ತಾರೆ, ನೀನು ಆ ತಾಯಿ ಯಾರು ಆ ಧ್ವನಿ ಕೇಳ್ತಾ ಇದೆ ಆ ಕೇಳ್ಕೊ, ನೀನು ಮಹಾಲಕ್ಷ್ಮಿಯ ರೂಪದಲ್ಲಿ, ತಾಯಿ ದೇವಿ ರೂಪದಲ್ಲಿ ನಿನ್ನ ಮನೆಗೆ ಬರುವಾಗಿದ್ದರೆ ಬರಬಹುದು ಅಂತ ಕೇಳೋದು. ಸರಿ, ಹಾಗೆ ಅವರು ಹೋಗಿ ಕೇಳ್ಕೊಂಡಾಗ ತಾಯಿ ಪ್ರಸನ್ನಲಾಗಿ ಆಯಿತು ಅಂತ ಒಪ್ಕೊಂಡು ಅಭಯ ಅವರು ಏನು ಮಾಡ್ತಾರೆ, ತನ್ನ ಅಂಗವಸ್ತ್ರ ಇದ್ದಂಥ ಒಂದು ಹಾಸ್ತಾರೆ. ಆ ಟವಲ್ ಅಂಗವಸ್ತ್ರವನ್ನು ಹಾಕಿದಾಗ ಅದು ಶೀಘ್ರದಲ್ಲೇ ಒಂದು ಶಂಖಚಕ್ರ ಹಾಗೂ ನಾಮಗಳಿಂದ ಕೂಡಿಪಟ್ಟಂಥ ಅದ್ಭುತವಾದಂಥ ಒಂದು ನೋಡಿ, ಮಹಾಲಕ್ಷ್ಮಿ ದೇವಿ ತಾಯಿ ಕಾಣಿಸ್ತಾ ಇದ್ದಾಳೆ. ದೇವಿ ಇದೇ ತಾಯಿ ಪೂಜೆ ನಡೀತಾ ಇದೆ. ತುಂಬ ನೋಡಿ, ಕಣ್ಣು ತುಂಬ ಆನಂದ ಪಟ್ಕೊಳ್ಳಿ. ಇದೇ ರೂಪದಲ್ಲಿ ತಾಯಿ ಆ ಅಬ್ಬಯ್ಯ ಅವರಿಗೆ ಕಾಣಿಸ್ಕೊಂಡಾಗ ತುಂಬ ಪ್ರಸನ್ನರಾಗಿ ಅವರು ದೇವಿಯ ಮೂರ್ತಿಯನ್ನು ಕಾಣುತ್ತೆ. ಅದನ್ನು ಮನೆಗೆ ತೆಗೆದುಕೊಂಡು ಬಂದು ತಾಯಿಗೆ ತೋರಿಸಿ, ಮನೆಯವರೆಲ್ಲ ತೋರಿಸಿ ಅದನ್ನು ಒಂದು ಪೂಜೆ ರೂಪದಲ್ಲಿ ಅದನ್ನು ಇದು ಮೂಲ ದೇವರು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ನಿರ್ಮಿತವಾದಂಥ ದೇವರು, ಇದು ಮೂಲ ದೇವರು ಅಂತ ಹೇಳಲಾಗತ್ತೆ. ಆ ಮಹಾಲಕ್ಷ್ಮಿ ದೇವಿಯನ್ನು ಪೂಜೆ ಮಾಡ್ಕೋತಾ ಅವರು ವರ್ಷಾನುಗಟ್ಟಲೆ ಅದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಇದೇ ಮನೆಗೆ ನೋಡಿ, ಕಮಲಮ್ಮನವರು, ಈ ಮಾತೆ ಕಮಲಮ್ಮವರಿಂದನೇ ಈ ದೇವಸ್ಥಾನ ಬಹಳ ಪ್ರಸಿದ್ಧಿ ಆದಂಥದ್ದು ಅಂತ ಹೇಳ್ತಾರೆ. ತಾಯಿ ಇಲ್ಲಿ ಯಾರು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂಥವರಿಗೆ ಈ ತಾಯಿ ಯಾವಾಗ ತನ್ನ ಕೈಯಿಂದ ಒಂದು ಬಳೆಯನ್ನು ಕೊಡ್ತಾ ಇದ್ರು ಪೂಜೆ ಮಾಡಿ, ಅವರಿಗೆ ಬೇಗ ಮದುವೆ ಆಗ್ತಿತ್ತು ಅನ್ನೋದು ಕೂಡ ಇಲ್ಲಿ ನಡೆಯುತ್ತೆ. ಇಲ್ಲಿ ಚಕ್ರ ಪೂಜೆಗಳು, ಸುಮಾರು ನಡೆಯುತ್ತೆ. ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಅಂತ ನಡೆಯುತ್ತೆ. ಕಮಲಮ್ಮನವರು ಸುಮಾರು ಇಲ್ಲಿಗೆ ಬಂದಾಗ 1925. ಆವಾಗ ದೇವಸ್ಥಾನ ತುಂಬ ಶಿಥಿಲವಾಗಿತ್ತು, ತುಂಬ ಅಷ್ಟೊಂದು ಪೂಜೆಗಳು ನಡೀತಿರಲಿಲ್ಲ, ಸ್ವಲ್ಪ ನಿಂತೋಗಿತ್ತು ಅಂತ ಹೇಳ್ತಾರೆ. ಕಮಲವರ ಮೂರ್ತಿ ಕೂಡ ನೋಡ್ತಾ ಇದ್ದೀರಾ ನೀವು, ನಿಂತೋಗಿತ್ತು ಅಂತ ಹೇಳ್ತಾರೆ. ಇವರು ಬಂದ ಮೇಲೆ 1970 ಆ ಟೈಮಲ್ಲಿ ಅವರ 52 ತನಕ ತುಂಬ ನಿರ್ಲಕ್ಷ್ಯಗೊಂಡಿತ್ತು, ಏನೋ ಯಾರೂ ಮಾಡ್ತಿರ್ಲಿಲ್ಲ ಅಂತ ಅವರು ಜೀರ್ಣೋದ್ಧಾರ ಮಾಡಿ ಇಲ್ಲಿಯ ವಿಶೇಷವಾದ ಪೂಜೆಗಳನ್ನೆಲ್ಲ ಪ್ರಾರಂಭಿಸಿ ಅವರು ಅದನ್ನು ಈ ದೇವಸ್ಥಾನವನ್ನು ಈ ಒಂದು ಮಟ್ಟಕ್ಕೆ ತರೋದಕ್ಕೆ ಕಾರಣವಾಯಿತು ಅಂತ ಹೇಳಲಾಗತ್ತೆ. ಬಹಳ ಪ್ರಸಿದ್ಧ, ಯಾಕಂದರೆ ತುಂಬ ಜನ ಬರ್ತಾರೆ. ನಿಮಗೆ ಎಲ್ಲೆಲ್ಲಿಂದ ಹೇಗೆ ಬರಬೇಕು ಅನ್ನೋ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದರದ್ದು ಡೀಟೇಲ್ಸು, ದೇವಸ್ಥಾನ ಟೈಮಿಂಗ್ಸ್ನೆಲ್ಲ ಹಾಕಿರ್ತೀವಿ. ಅದನ್ನು ನೋಡಿಕೊಂಡು ನೀವು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಸುಮಾರು ಜನ ಬರ್ತಾರೆ. ಯಾವಾಗಿದ್ದು ನಾವು ತುಂಬ ದಿನಗಳಾಗಿದ್ದ ನಂತರ ಇಲ್ಲಿ ಹೋಗಿದ್ದು ತಾಯಿ ದರ್ಶನ ಮಾಡಿದ್ದು. ಭಾಳ ಖುಷಿ ಆಯಿತು. ಭಾಳ ವರ್ಷದ ಮೇಲೆ ಇಲ್ಲಿ ಹೋಗಿದ್ದಾನಂದ
ಅದೇ ಪೂಜಾ ಕೈಂಕರ್ಯಗಳು ಎಲ್ಲ ನಡೆಯುತ್ತೆ. ಮತ್ತು ಇಲ್ಲಿ ಇನ್ನೊಂದು ಪೂಜೆಗಳು ನಡೆಯುತ್ತೆ. ನೀವು ಕೈಯಲ್ಲಿ ಒಂದು ಹಿಡಿ ಅಕ್ಕಿ ಮತ್ತು ಒಂದು ಕಾಯಿನ್ ಕೈಯಲ್ಲಿ ಇಟ್ಕೊಂಡು ನಿಮ್ಗೇನು ಇದೆ ಅನ್ನೋ ಸಂಕಲ್ಪ ಮಾಡಿಕೊಂಡು ದೇವಿಯಿಂದ ಕೇಳಿಕೊಂಡ್ರೆ ದೇವಿ ಆಗತ್ತೆ ಅನ್ನೋದಂತ ಒಂದು. ನಂತರ ಇಲ್ಲಿ ಅನ್ನದಾನ ನಡೆಯುತ್ತೆ. ಪ್ರತಿದಿನ ಟೈಮಲ್ಲಿ ಅನ್ನದಾನ ನಡೆಯುತ್ತೆ. ಬಹಳ ವಿಶೇಷವಾಗಿ ನಿಮಗೆ ದೇವಿ ಪ್ರಸಾದವನ್ನು ನಿಮಗೆ ಇಲ್ಲಿ ಸಂಕಲ್ಪಿಸ್ತಾರೆ. ತುಂಬ ರುಚಿಯಾಗಿರುತ್ತೆ. ದೇವಿಯ ಪ್ರಸಾದ ಅನ್ನೋದೇ ಬಹಳ ಮುಖ್ಯವಾದಂಥ, ಅಷ್ಟು ಚೆನ್ನಾಗಿರುತ್ತೆ. ನೀವು ಬಂದಾಗ ತುಮಕೂರು ಜಿಲ್ಲೆಗೆ ಬಂದರೆ ಗೊರವನಹಳ್ಳಿಗೆ ಬನ್ನಿ, ದೇವಿಯ ದರ್ಶನ ಮಾಡಿ ಅನ್ನೋದು ನಮ್ಮ ಆಸೆ. ಆ ಕಾರಣದಿಂದ ಈ ವಿಡಿಯೋ ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾವು ಇನ್ನೊಂದು ಬಹಳ ಮುಖ್ಯವಾದ ಕ್ಷೇತ್ರಕ್ಕೆ ನಾವು ಹೋಗೋಣ. ಅಲ್ಲಿವರೆಗೂ ಈ ದೇವಿಯ ದರ್ಶನ ಮಾಡಿ ದೇವಿಯ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಮಾತ್ರ ಮರಿಬೇಡಿ.